1 ಲೀಟ್ರಿಗೆ 85 ರೂಪಾಯಿ ಕೊಟ್ಟರೆ ಎಲ್ಲೋ 18-20 ಕಿಲೋಮೀಟ್ರ್ ಮೈಲೇಜ್ ಬರ್ತದೆ. ನಾವು ಆಟೋ ಮೇಂಟೈನ್ ಮಾಡೋದಾ, ಫ್ಯಾಮಿಲಿ ಮೇಂಟೈನ್ ಮಾಡೋದಾ? ಅಯ್ಯೋ ಸಖತ್ ಕಷ್ಟ ಆಗ್ಬಿಟ್ಟಿದೆ. 500 ರೂಪಾಯಿ ಗ್ಯಾಸ್ ಹಾಕ್ಸ್ಕೊಂಡ್ರೆ 800 ರೂಪಾಯಿ ದುಡಿಯೋಕ್ಕಾಗ್ತಲ್ಲ, ಹಂಗಾಗ್ಬಿಟ್ಟಿದೆ. ದಿಕ್ಕು ದಿವಾಳಿ ಯಾರು ಇಲ್ದಂಗೆ ಹೋಗ್ಬಿಟ್ಟಾರೆ. ಸಿದ್ದರಾಮಯ್ಯ ಅಂತ ಬರೋ ಹೋಪ್ಲೆಸ್. ಆಟೋ ಗ್ಯಾಸು ಈಗ ತುಂಬ ವರ್ಕೌಟ್ ಆಗ್ತಿಲ್ಲ, ತುಂಬ ಜಾಸ್ತಿ. ಒಂದು ಬಂಕಲ್ಲಿ 85, ಒಂದು ಬಂಕಲ್ಲಿ 80, ಒಂದು ಕಡೆ 95, 800 ಬಂಡೆ ಎಲ್ಲ 90, 101 ರೂಪಾಯಿ ಗ್ಯಾಸು. ನಮಗೆ ಈ ಗಾಡಿಗೆಲ್ಲ ಮೈಲೇಜ್ ಬರೋಲ್ಲ ಗಾಡಿ. ಮನೆ ಅಲ್ಲೆಲ್ಲ ಯುದ್ಧ ಆಗಿದ್ದಕ್ಕೆ ಇಲ್ಲಿ ಗ್ಯಾಸ್ ಆಟೋದವರಿಗೆ ಬರೋ ಆಗ್ತಿದ್ದಾರೆ. ಇದಂತೂ ಮೇಂಟೈನ್ ಮಾಡೋಕ್ಕೆ ಆಗ್ತಾಯಿಲ್ಲ. ಗಾಡಿಗಳು ನಿಲ್ಲಿಸ್ಬಿಟ್ಟು ಸುಮ್ಮನೆ ಆರಾಮಾಗಿ ಎಲ್ಲರೂ ಕೆಲಸಕ್ಕೆ ಹೋಗೋದು ಒಳ್ಳೆಯದು. ಗಾಡಿಗಳಂತೂ ಮೇಂಟೈನ್ ಮಾಡೋಕ್ಕೆ ಆಗ್ತಾಯಿಲ್ಲ. ಎಲ್ಲಿ ನೋಡಿ ಬೆಂಗಳೂರಲ್ಲಿ ದಿನ ಎಷ್ಟು ಗಾಡಿ ತಗೊಂಬರ್ತೀರ ಎಲ್ಲರೂ. ಗಾಡಿಗಳು ಮೇಂಟೈನ್ ಮಾಡೋಕ್ಕೆ ಆಗ್ತಾಯಿಲ್ಲ ಇತ್ತೀಚೆಗೆ. ಇಷ್ಟೊಂದು ಗ್ಯಾಸ್ ಇರೋದು ತುಂಬ ಕಷ್ಟ ಆಯ್ತು. ನನ್ನ ಪ್ರಾಬ್ಲಮ್, ನಾವು ಗಾಡಿ ಮೇಂಟೈನ್ ಮಾಡೋ 54 ರೂಪಾಯಿ 76 ಪೈಸೆ ಇತ್ತು, ಈಗ 96, 100 ಗಾಡಿ ರೀಚ್ ಆಗಿದೆ. ಈ ಕಡೆ ಬಾಣಸ್ವಾಡಿ 200 100 ರುಪೀಸು. ಒಂದೊಂದು ಬಂಕಲ್ಲಿ ಒಂದೊಂದು ರೇಟು. ಈಗ ಇಂಡಿಯನ್ ಏರಿಯಾಗೆಲ್ಲ ಔಟ್ಲೆಟ್, ಕಂಪ್ನಿ ಔಟ್ಲೆಟ್ ಅಂತ 77 ರೂಪಾಯಿ ಇಕ್ಕಿದ್ರು. 66 ರೂಪಾಯಿ ಇತ್ತು. ನಿನ್ನೆ ಅವರು ಜಾಸ್ತಿ ಮಾಡಿದ್ದಾರೆ, 77, 78 ರೂಪಾಯಿ ಮಾಡಿದ್ರು ಅವರು. ಎಲ್ಲ ಬ್ಯಾಂಕಲ್ಲಿ ಅವ್ರು ಇಷ್ಟದ ರೇಟು. ಅವ್ರು ಹೆಂಗೆ ಇಷ್ಟ ಬರುತ್ತೆ ಅವರೇ ರೇಟ್ ಹಾಕೊಳ್ತಾ ಇದ್ದಾರೆ. ಅದು ಏನು ಮಾಡ್ತಾ ಗೊತ್ತಿಲ್ಲ ಸರ್. ಎಲ್ಲ ಗೌರ್ಮೆಂಟ್ ಅದು ಏನು ಯಾರು ಹೇಳ್ತಾರೆ, ಈಗ ಯಾರು ಹೇಳೋಲ್ಲ ಕೇಳೋಲ್ಲ. ಒಟ್ಟಿಗೆ ಆಟೋದವ್ರಿಗೆ ಮಾತ್ರ ವರ್ತ. ಎಲ್ಲಿ ಏನಾದರೂ ಫಸ್ಟ್ ವರ್ತ ಬೀಳೋದು ಆಟೋದವರಿಗೆ. ಏನು ಪ್ರಾಬ್ಲಮ್, ಫಸ್ಟ್ ಆಟೋದವರಿಗೆ ವರ್ತ ಬೀಳೋದು. ಹಾಂ, ಇಲ್ಲಿ ಪ್ರಾಬ್ಲಮ್. ಈಗ ಬೈಕ್ ಟ್ಯಾಕ್ಸಿ ಬಂತು, ಆಟೋದವ್ರಿಗೆ ಬೈಕ್ ಟ್ಯಾಕ್ಸಿ ವರ್ತ ಬಿತ್ತು. ನೆಕ್ಸ್ಟ್ ಇವಾಗ ಗ್ಯಾಸು. ಅಲ್ಲ, ಈಗ ಗ್ಯಾಸ್ ವಿಚಾರ ನೋಡ್ಬೇಕಾದ್ರೆ ನೀವು ಡೈಲಿ ಇಲ್ಲೇ ಹಾಕ್ಸ್ತೀರಾ? ಹಿಂಗೆ ನಾವು ಎಲ್ಲ ಕಡೆ ಹಾಕ್ಸ್ತೇವೆ. ಎಲ್ಲೆಲ್ಲಿ ಒಂದೊಂದು ಥರ ಬೇರೆ ಬೇರೆ ರೇಟ್? ಹಾಂ, ಬೇರೆ ಬೇರೆ ರೇಟ್ ಇದೆ. ಇಲ್ಲೇ ನೋಡಿ, ಇಲ್ಲೇ 2 ಬಂಕ್ ಇದೆ ಆರಾಮ್ಸಲಿ. ಇಲ್ಲಿ 86, 85 ಇಲ್ಲಿ. ಇವಾಗ ಇಲ್ಲಿ 85. ಟೋಟಲ್ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ 85 ಇದೆ. ಜಾಸ್ತಿ ಮಾಡಿದ್ರಿ ಅಂತ ಕೇಳಿದ್ರಿ, ಏನಂತ? ಅದು ಗ್ಯಾಸ್ ಸ್ಟಾಕ್ ಇಲ್ಲ, ಸ್ಟಾಕ್ ಬರ್ತಾ ಇಲ್ಲ. ಸ್ಟಾಕ್ ಅಲ್ಲಿ ಯುದ್ಧ ನಡೀತಾ ಇದೆ, ಗ್ಯಾಸ್ ಇಲ್ಲ, ಸ್ಟಾಕ್ ಇಲ್ಲ. ಅದರಿಂದ ಗ್ಯಾಸ್ ಈ ಥರ ರೇಟ್ ಜಾಸ್ತಿ ಇದೆ. ಕೇಳಿದ್ರೆ ಸರ್ ನಾವೇನು ಮಾಡೋಕ್ಕಾಗಲ್ಲ ಸರ್, ಗ್ಯಾಸ್ ಇಲ್ಲ. ಗ್ಯಾಸ್ ಎಲ್ಲರೂ, ಆಮೇಲೆ ಸುಮಾರು ಬಂಕಲ್ಲಿ ಗ್ಯಾಸೇ ಇಲ್ಲ, ಎಲ್ಲರೂ ಗ್ಯಾಸ್ ಸ್ಟಾಕ್ ಇಲ್ಲ. ಹಂಗಾದ್ರೆ ಗ್ಯಾಸ್ ಅಂದರೆ ಯಾರು ಗ್ಯಾಸ್ಗಳೇ ಇಲ್ಲ. ನಂಬ್ಕೊಂಡಿದ್ದವ್ರ ಕತೆ ಹೆಂಗೆ ಅಂತ ದೇವರಿಗೆ ಗೊತ್ತು ಸರ್. ನಮಗಂತೂ ಮೇಂಟೈನ್ ಮಾಡೋದು, ಆ ಗಾಡಿ ಆಟೋ ಮೇಂಟೈನ್ ಮಾಡೋದು, ಮನೆ ಮೇಂಟೈನ್ ಮಾಡೋದು. ಡೈಲಿ ಆಟೋ ಮೇಂಟೈನ್ ಮಾಡೋದು ಆಗ್ತೈತೆ ನಮ್ಮ ಕೈಲಿ. ಮನೆ ಎಲ್ಲಿ ಮೇಂಟೈನ್ ಮಾಡೋದು? ಮನೆ ಕುಟುಂಬ ಮೇಂಟೈನ್ ಎಲ್ಲ ನಡೆಸ್ಕೊಂಡು ತುಂಬ ಕಷ್ಟ ಆಗ್ತದೆ. ನೋಡಿ ಸರ್, ನಮ್ಮ ಇಷ್ಟಕ್ಕೆ ಏನು ಬಂದಂಗೆ ಮಾಡಿಲ್ಲ. ಕಂಪ್ನಿಯಿಂದ ಅವರೇ ಕಳಿಸಿರೋದು ಲೆಟ್ರು. ನಮ್ಮ ಇಷ್ಟಕ್ಕೆ ನಾವು ಮಾಡಿ ಅದೇ ಬಂಕರ್ ಏನು ಸರ್, ಅವ್ರವ್ರು ಹೇಳ್ತೀರಾ, ನಾವು ಏನೂ ಮಾಡಿಲ್ಲ. ನೋಡಿ ಇದನ್ನೇ ತೋರಿಸ್ತೀನಿ. ಅವರು ಟೋಟಲ್ ಇದರಿಂದನೇ ಕಳಿಸಿರೋದು. ಆಟೋದವ್ರು ಗಲಾಟೆ ಮಾಡ್ತಾರೆ ಅಂದ್ಬಿಟ್ಟು ಅವರೇ ಇಲ್ಲ, ಎಲ್ಲ ಬಂಕಲ್ಲಿ ನೋಟಿಸ್ ಹಾಕೊಂಡಿದ್ದಾರೆ. ಇಡೀ ಟೋಟಲ್ ಅಲ್ಲೆಲ್ಲ ನಾವು ಎಲ್ಲ ಯಾವ ಬಂಕಲ್ಲಿ ಕೇಳಿದ್ರು ನೋಟಿಸ್ ಹಾಕೊಂಡಿದ್ದಾರೆ. ಸರ್ ಈ ನೋಡಿ ಕಂಪ್ನಿಯಿಂದ ಬಂದಿದ್ದ ರೇಟ್ ಹಾಕೊಂಡಿದ್ದಾರೆ. ಕಂಪ್ನಿಯಿಂದ ಬಂದಿರೋ ರೇಟ್ ಇದು. ನಾವೇ ಜಾಸ್ತಿ ಮಾಡಿದ್ರೆ ಹೆಂಗೆ ಸರ್? ಆಟೋದವರಿಗೆ ಬರ್ತದೆ ಸರ್. ಏನೇ ಮಾಡೋದು ಆಟೋದವ್ರಿಗೆ ಪ್ರಾಬ್ಲಮ್. ಮೇಂಟೈನ್ ಮಾಡೋಕ್ಕಲ್ಲ. 1 ಲೀಟ್ರಿಗೆ 85 ರೂಪಾಯಿ ಕೊಟ್ಟರೆ ಎಲ್ಲೋ 18-20 ಕಿಲೋಮೀಟ್ರ್ ಮೈಲೇಜ್ ಬರ್ತದೆ. ನಾವು ಆಟೋ ಮೇಂಟೈನ್ ಮಾಡೋದಾ, ಫ್ಯಾಮಿಲಿ ಮೇಂಟೈನ್ ಮಾಡೋದಾ? ಅಯ್ಯೋ ಸಖತ್ ಕಷ್ಟ ಆಗ್ಬಿಟ್ಟಿದೆ. ಬೆಳಗ್ಗೆಯಿಂದ ಎಷ್ಟು 600 ರೂಪಾಯಿ ಗ್ಯಾಸ್ ಹಾಕ್ತಾರೆ. ಇದು ಒಂದು 500 ರೂಪಾಯಿ ಸುತ್ತಿದ್ದೀನಿ ಅಷ್ಟೇ. 600 ರೂಪಾಯಿ ಗ್ಯಾಸ್, 500 ರೂಪಾಯಿ ಡ್ಯೂಟಿ. ಗ್ಯಾಸ್ ನಂಬ್ಕೊಂಡಿದ್ದವ್ರ ಕತೆ ಹೆಂಗಾಗೋದು ಅಂತ ತುಂಬ ಕಷ್ಟ ಇದೆ. ಆ ಕಡೆ ನೋಡ್ರೆ ಮನೆ ಗ್ಯಾಸ್ ಕೊಡಲ್ಲ, ಈ ಕಡೆ ನೋಡ್ರೆ ಆಟೋ ಗ್ಯಾಸ್ ಜಾಸ್ತಿ. ಯಾವುದು ಎಲ್ಲಿ ಅಲ್ಲಿ ಯುದ್ಧ ಆಗ್ತಿರೋದು, ಇಲ್ಲಿ ಹೊಡ್ತಾ, ಇಲ್ಲಿ ಪ್ರಾಬ್ಲಮ್. ಅದು ದೊಡ್ಡವರಿಗೆ ಬರ್ತಲ್ಲ, ನಮಗೆ ಬರ್ತಾ. ಬಡವ್ರ ಬಗ್ಗರಿಗೆ, ಆಟೋ ಓಡಿಸೋರಿಗೆ ಅವ್ರಿಗೆ ಏನು ಸರ್, ಎಲ್ಲ ಅವ್ರವರು ದೊಡ್ಡವ್ರು ಅವ್ರು ನಡೀತಾರೆ. ನಮ್ಗೆ ನಡಿಬೇಕಲ್ಲ ಆಟೋ ಡ್ರೈವರ್ದು. ನಮ್ದು ಏನು ನಡೀತದೆ? ಮಂತ್ರಿಗಳು ನಾವು ಡೈಲಿ ಅವತ್ತು ಇರೋದು ಅವತ್ತು ತಿನ್ನೋದು. ನಾವು ಹೇಳ್ತೇವೆ ದುಡ್ಡ ಅಷ್ಟಕ್ಕೊಂದ. ಈಗ ಸದ್ಯ ಸಿಚುವೇಶನ್ ನೋಡಿದ್ರೆ ಬಡವರು ಯಾರು ಮನೆ ಕೂತಿಲ್ಲ, ಎಲ್ಲ ಸಿಲಿಂಡರ್ಗಾಗಿ ಕ್ಯೂ ನಿಂತಿದ್ದಾರೆ. ಕ್ಯೂ ನಿಂತ ಈಗ ರಾಜಕಾರಣಿಗಳು ಯಾರು ಸ್ವಾಮಿ ಬಿಜೆಪಿ ಸರ್ಕಾರ ಬಂದ್ರೆ ಇದೇ ಅಧ್ವಾನ ತಗೊಳ್ಳಿ. ಇಂದಿರಾ ಗಾಂಧಿ ಮಾಡಿಲ್ವಾ, ನೆಹರು BJP ಅಲ್ಲ, ಕಾಂಗ್ರೆಸ್ಸು ಅದೇನ ಬಿಡಿ. ಹಾಂ ಸರ್, ಇವತ್ತು ಆಟೋಗಳಲ್ಲಿ ನಾವು ಎಷ್ಟು ದುಡಿಮೆ ಮಾಡೋಕ್ಕಾಗ್ತಾ ಇಲ್ಲ. 500 ರೂಪಾಯಿ ಗ್ಯಾಸ್ ಹಾಕ್ಸ್ಕೊಂಡ್ರೆ 800 ರೂಪಾಯಿ ದುಡಿಯೋಕ್ಕಾಗ್ತಾ ಇಲ್ಲ, ಹಂಗಾಗ್ಬಿಟ್ಟಿದೆ. ಯಾವುದೇ ಸರ್ಕಾರ ಬಂದ್ರೂ ಆಟೋದವ್ರಿಗೆ ಏನೂ ಮಾಡಲ್ಲ. ಟೋಟಲ್ 1 ರೂಪಾಯಿ ಹೆಲ್ಪ್ ಮಾಡೋದು. ಇವತ್ತು ಒಂದೊಂದು ಬಂಕಲ್ಲಿ 80 ರೂಪಾಯಿ, ಒಂದೊಂದು ಬಂಕಲ್ಲಿ 85, 90. ಅವ್ರು ಇಷ್ಟ ಬಂದಂಗೆ ರೇಟ್ ಹಾಕೊಂಡು ಹೊಡಿತಾವ್ರೆ. ಇವತ್ತು ನಾವೆಲ್ಲದನ ಆಟೋದವ್ರು 20 ರೂಪಾಯಿ ಜಾಸ್ತಿ ತಗೊಂಡ್ಬಿಟ್ರೆ ಕೊಳ್ಳೆ ಹೊಡಿತಾವ್ರೆ ಆಟೋದವ್ರು ಅಂತ ಫೈನ್ ಹಾಕೋದು. ಇವತ್ತು ಬಂಕವ್ರು ಇದು ಕೊಳ್ಳೆ ಹೊಡಿತಾವ್ರೆ, ಅವ್ರನ್ನ ಯಾರನ್ನ ಕೇಳ್ತಾ ಇಲ್ವಾ? 90 ರೂಪಾಯಿ ಇವತ್ತು ಒಂದೊಂದು ಬಂಕಲ್ಲಿ 90 ರೂಪಾಯಿ ರೇಟ್ ಹಾಕೊಂಡೆ ಹೊಡಿತಾವ್ರೆ. ಸರ್ಕಾರದವ್ರು ಕೇಳಕ್ಕೆ ಆಗ್ತಾ ಇಲ್ಲ ಇವತ್ತು. ಇಲ್ಲ, ಅವರು ಏನೋ ಸಮಥಿಂಗ್ ಹೋಗ್ತಾ ಇದೆ, ಅದಕ್ಕೆ ಅವ್ರು ಕೇಳ್ತಾ ಇಲ್ಲ. ಅಲ್ಲ, ಮೇಲ್ಗಡೆ ಮೋದಿ ಹೇಳ್ತಾರೆ ಎಲ್ಲ ಸಮಸ್ಯೆ ಬಗೆಹರಿದಿದೆ ಅಂತ ಹೇಳ್ತಾರೆ. ಇಲ್ಲಿ ಸಿದ್ದರಾಮಯ್ಯನವರು ಲೆಟರ್ ಬರೀತಾರೆ. ಏನು ನಡೀತಾ ಇದೆ ಅಂತ? ಸಾರ್ ಏನೂ ಮಾಡ್ತಾ ಇಲ್ಲ ಬಿಡಿ. ಸಿದ್ದರಾಮಯ್ಯನೂ ಏನು ಮಾಡ್ತಾ ಇಲ್ಲ, ಆ ಕಡೆಯಿಂದನೂ ಮೋದಿನೂ ಏನು ಮಾಡ್ತಾ ಇಲ್ಲ. ನಮಗೆ ಇವತ್ತು ಎಲ್ಲ ಜನಕ್ಕೆ ತೊಂದರೆ ಕೊಡ್ತಾ ಇರೋದು. ಇವತ್ತು ನಮಗೆಲ್ಲ ಆಟೋದವ್ರಿಗೆ ತೊಂದರೆ. ಇವತ್ತು ಎಲ್ಲೋದ್ರೂ ನಾವು ಕಣ್ಣೀರು ಹಾಕೊಂಡು ಬರಬೇಕು ಹೊರತು ನಾವು ಮನೆ ಫ್ಯಾಮಿಲಿ ಸಾಕೋದ, ನಮ್ಮ ಮಕ್ಕಳನ್ನ ಓದಿಸೋದ. ನಾವು ಇವತ್ತು 500 ರೂಪಾಯಿ ಗ್ಯಾಸ್ ಹಾಕ್ಸ್ಕೊಂಡ್ರೆ 500 ರೂಪಾಯಿಗಿಂತ ಎಷ್ಟು ಬರುತ್ತೆ? 5-5.5 ಲೀಟ್ರ್ ಬರುತ್ತೆ. ಈಗ ಮುಂಚೆ ಎಷ್ಟು ಹಾಕ್ಸ್ತಿದ್ರಿ, ಎಷ್ಟಿತ್ತು ರೇಟ್? ಸರ್ ಮೊದಲು 60 ರೂಪಾಯಿ ಇತ್ತು. ನಮ್ಗೆ 60 ರೂಪಾಯಿ ಇದ್ದಾಗ ಅವಾಗ ನಮ್ಗೆ ಎಷ್ಟೋ ಪರವಾಗಿರಲಿಲ್ಲ. ಹೆಂಗೆ ನಮಗೆ ದುಡಿಮೆ ಆಗೋದು.
ಇವತ್ತು 500 ರೂಪಾಯಿಗೆ ಹಾಕ್ಸ್ಕೊಂಡ್ರು ನಾವು 800 ಬರೀ ಖಾಲಿ ಸುತ್ತೋದೇ ಆಗೋಗ್ಬಿಟ್ಟೈತಿ. ಈ ರ್ಯಾಪಿಡ್ ಬೇರೆ ಬಿಟ್ಬಿಟ್ಟು ನಮಗೆ ಭಾರಿ ತೊಂದರೆ ಆಗ್ಬಿಟ್ಟೈತೆ ನಮಗೆ. ಫಸ್ಟು ರ್ಯಾಪಿಡು ಸ್ಟಾಪ್ ಮಾಡಬೇಕು, ಆಟೋದವ್ರನ್ನ ಇದು ರೇಟ್ ಮಾಡಬೇಕು. ಜಾಸ್ತಿ ಎಷ್ಟು ದಿನ ಆಯ್ತು ಈಗ? ಸರ್ ಆಯಿತು, ಹಾಲು 15 ದಿನದಿಂದಲೂ ರೈಟ್ ಹಾಕ್ಕೊಂಡು ಹೊಡಿತಾವ್ರಿ. ಹಾಂ, ಒಬ್ಬರು ರಾಜಕಾರಣಿಗಳಾಗಲಿ ಒಬ್ಬರು ಈ ಆಟೋದವ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ಬರಲಿ, ನೆಕ್ಸ್ಟ್ ಎಲೆಕ್ಷನಿಗೆ ಬರ್ತಾರೆ, ಬರಲಿ ಅವತ್ತು. ಅಲ್ಲ ಈಗ ನೀವು ಹೇಳಿದ್ರಲ್ಲ, ಈಗ ವೋಟಿಂಗ್ ಟೈಮಲ್ಲಿ ಎಲ್ಲ ಆಟೋದವ್ರು ನೆನಪಾಗ್ತಾರೆ, ಎಲ್ಲರೂ ನೆನಪಾಗ್ತಾರೆ. ಈ ಟೈಮಲ್ಲಿ ಯಾಕೆ ನೆನಪಾಗಲ್ಲ ರಾಜ? ಸರ್ ಯಾರು ನಮ್ಮನ್ನ ಕೇಳೋರೇ ಇಲ್ಲ, ದಿಕ್ಕು ದಿವಾಳಿ ಯಾರು ಇಲ್ದಂಗೆ ಹೋಗ್ಬಿಟ್ಟಾರೆ. ಎಲ್ಲ ಸರ್ಕಾರಕ್ಕೆ ದುಡ್ಡು ಹೋಗುತ್ತೆ, ಯಾರು ಕೇಳ್ತಾ ಇಲ್ಲ ಅಷ್ಟೇನ. ಕೇಂದ್ರ ಸರ್ಕಾರದ ಜವಾಬ್ದಾರಿನೂ ಜಾಸ್ತಿ ಇದೆ ಈ ವಿಚಾರದಲ್ಲಿ, ಆಟೋ ಗ್ಯಾಸ್ ವಿಚಾರದಲ್ಲಿ. ಸೊ ಯಾಕೆ ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ವಹಿಸ್ತಾ ಹೆಂಗೆ? ಸರ್ ಅವರು ಒಂದು ಸ್ವಲ್ಪ ಮನೆಗೆ ಇದು ಮಾಡ್ತಾವ್ರೆ, ಮನೆಗೆ ಬರ್ತದೆ. ಈ ಆಟೋಗಳದ್ದು ಮತ್ತು ಕಮರ್ಷಿಯಲ್ಗೆ ಭಾರಿ ಒಂದು ಸ್ವಲ್ಪ ತೊಂದರೆ ಆಗೈತೆ ಅಷ್ಟೇನ. ಎಲ್ಲ ಇಲ್ಲಿ ಅವರು ಕೆಲವರು ಇಲ್ಲಿ ಫ್ಯಾಕ್ಟ್ರಿ ಇದು ಗೋಡನ್ಗಳಲ್ಲಿ ಮುಚ್ಚಿಕೊಂಡಿರ್ತಾರೆ ಸಿಲಿಂಡ್ರುಗಳ್ನ. ಒಂದು 700-800 ಸಿಲಿಂಡ್ರು ಮೊನ್ನೆ ಎಲ್ಲ ಒಂದು ಊರಲ್ಲಿ ಹಿಡ್ದಾಕ್ಯವ್ರೆ ಸಿಲಿಂಡ್ರ್. ನಮಗೇನು ಸ್ಪಂದನೆ ಮಾಡ್ತಾ ಇಲ್ಲ ನಮಗೆ. ಆಟೋದವ್ರ ಬಗ್ಗೆ ಕೇರ್ಲೆಸ್ಸು, ಸರ್ಕಾರಕ್ಕೆ ಕೇರ್ಲೆಸ್ ಮಾಡ್ಬಿಟ್ಟಾರೆ. ಎಲ್ಲ ದುಡ್ಡು ಹೋಗ್ತಾ ಇತ್ತಾನ ಬಂಕಿಂದ, ಅದಕ್ಕೇನ ನಮಗೇನು ಒಂದು ರೂಪಾಯಿ ಆದಿಕ ಇಲ್ಲ ಇವತ್ತು. ಎಷ್ಟು ಕಷ್ಟ ಎಷ್ಟಾಗುತ್ತೆ ಕುಟುಂಬ ನಡೆಸೋದು? ಸರ್ ಭಾರಿ ಕಷ್ಟ ಆಗ್ಬಿಡೈತೆ. ನಾವು ಅದೇ ಹೊರಗಡೆಯಿಂದ ನಾವು ಸಾಲ ಮಾಡ್ಕೊಳೋದು, ಜಾಸ್ತಿ ಆದರೂ ಕೂಡ ನಾವು ಹೊರಗಡೆಯಿಂದ ಸಾಲ ಮಾಡ್ಕೊಳೋದು, ಅಲ್ಲಿ ದುಡಿಯೋದು, ಅಲ್ಲಿ ತೀರ್ಸೋದು ಅಷ್ಟೇ ಆಗೈತೆ ಹೊರತು 1 ರೂಪಾಯಿ ಅಂತೂ ಕುಡಿಯೋಕ್ಕಾಗ್ತಾ ಇಲ್ಲ ನಮಗೆ. ಅಲ್ಲ ಈಗ ಆಲ್ರೆಡಿ ನಿಮ್ದು ಅದು ರ್ಯಾಪಿಡ್ ಒಂದು 3+ ಈ ಸಿಲಿಂಡರ್ ಸಮಸ್ಯೆ, ಅದರಲ್ಲಿ ಗ್ಯಾಸ್ ಸಮಸ್ಯೆ ಹೆಂಗೆ? ಸರ್ ಗ್ಯಾಸು ನಮಗೆ ತುಂಬ ಹೊರ್ತ ಬಿದ್ದುಬಿಡ್ತದೆ. 15 ದಿನದಿಂದ ಭಾರಿ ಹೊರ್ತ ಬಿದ್ದೈತೆ. ಮತ್ತೆ ಏನು ನಾವು 1 ರೂಪಾಯಿ ಸಂಪಾದನೆ ಮಾಡೋಕ್ಕಾಗ್ತಾ ಇಲ್ಲ. ನಾವು ಹಂಗಾಗ್ಬಿಡೈತೆ ಇವತ್ತು ಬೆಂಗಳೂರಲ್ಲಿ. ನಾವು 60 ರೂಪಾಯಿ ಲೀಟ್ರ್ ಇದ್ದಾಗ ನಾವು ಹಂಗೆ ದುಡಿಮೆ ಮಾಡ್ಕೊಂತಿದ್ದು. ಇವಾಗಂತೂ 15 ದಿನದಿಂದಲೂ ನಾವು 1 ರೂಪಾಯಿ ಕುಡಿಯೋಕ್ಕಾಗ್ತಾ ಇಲ್ಲ ನಾವು. ಅಲ್ಲ ಈ ಆಟೋದವ್ರನ್ನ ಸಂಕಷ್ಟಕ್ಕೆ ತಂದಿರೋದು ಮೋದಿ ಸಿದ್ದರಾಮಯ್ಯ ಏನು ಮಾಡ್ತಾ ಇದ್ದಾರೆ ಅಂತ? ಸರ್ ಅವರಿಬ್ಬರು ಕೇರ್ಲೆಸ್. ಸಿದ್ದರಾಮಯ್ಯ ಅಂತೂ ಬರೋ ಹೋಪ್ಲೆಸ್. ನಮ್ಗೆ ಈ ಸರ್ಕಾರ ಯಾವಾಗ ತೊಲಗೋಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ನಮಗೆ ಈ ಸರ್ಕಾರ ತೊಲಗೋಗ್ಬೇಕು ಒಟ್ಟಿನಾಗೆ. ನಮಗೆ ಮೊದಲು BJP ಸರ್ಕಾರ ಇದ್ದಾಗ ನಮ್ಮ ಬೊಮ್ಮಾಯಿ ಒಳ್ಳೆ ಆಡಳಿತ ಕೊಟ್ಟರು 1 ವರ್ಷ. ಇವರು ಗ್ಯಾರಂಟಿ ಕೊಟ್ಬಿಟ್ಟು ಆಟೋದವ್ರನ್ನೇ ಹಾಳು ಮಾಡಿ ಹಾಕ್ಬಿಟ್ರು. ಆಟೋದವ್ರನ್ನೂ ಹಾಳು ಮಾಡಿರು, ಮತ್ತು ಪ್ರೈವೇಟ್ ಬಸ್ನವ್ರನ್ನೂ ಹಾಳು ಮಾಡಿರು. ಸರಿ ಸರ್, ಈಗ ಗ್ಯಾಸ್ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮೋದಿ ಅವ್ರ ಜವಾಬ್ದಾರಿ ಜಾಸ್ತಿ ಇದೆ. ಅವರು ತರಿಸ್ತಾ ಇಲ್ಲ ಸರ್. ಅವ್ರು ಹೇಳ್ತಾರೆ ಬರುತ್ತೆ, ಇದು ಬೆಂಗಳೂರಿಗೆ ಗ್ಯಾಸ್ ಬರುತ್ತೆ ಅಂತಾರೆ. ಇಲ್ಲಿ ನೋಡಿದರೆ ಬಂಕ್ಗಳಲ್ಲಿ ರೇಟ್ ಜಾಸ್ತಿ. ಸುಮಾರು ಕೆಲವು ಕಡೆಗೆ ಕ್ಲೋಸೇ ಮಾಡಿಬಿಟ್ಟಾರೆ, ಬಂಕ್ಗಳು ಗ್ಯಾಸ್ ಸಿಕ್ಕಲ್ಲ. ಕೆಲವು ಕಡೆಗೆ ತೆಗ್ದಿದ್ರೆ 85 ರೂಪಾಯಿ 90 ರೂಪಾಯಿ ರೇಟ್ ಹಾಕ್ಕೊಂಡು ಹೊಡಿತಾವ್ರೆ. ಅವ್ರ ಇಷ್ಟ ಬಂದಂಗೆ ಅವ್ರು ಹೊಡಿತಾವ್ರೆ. ನಾವು ಕೇಳಿದ್ರೆ 1 ರೂಪಾಯಿ ಬಿಟ್ಟರು ಬಿಡು ಅಂತಾರೆ ಗ್ಯಾಸ್ಗೆ. ಇಷ್ಟ ಆದ್ರೆ ಹಾಕ್ಸ, ಕಷ್ಟ ಆದರೂ ಹೋಗು, ನೀನು ಬೇರೆ ಕಡೆ ಹೋಗು ಅಂತಾರೆ. ಆ ಪರಿಸ್ಥಿತಿ ಬಂದೈತಿ ಇವತ್ತು ಬೆಂಗಳೂರು. ಸಿದ್ದರಾಮಯ್ಯಗಾಗಲಿ ಮೋದಿ ಅವರಿಗಾಗಲಿ ಏನು ನಿಮ್ಮ ಸಮಸ್ಯೆ, ಏನು ಪರಿಹಾರ? ಸರ್ ಇದಕ್ಕೆ ಪರಿಹಾರ ನಮಗೆ ಆಟೋದವ್ರಿಗೆ ಏನಾದ್ರೂ ಸ್ಪಂದನೆ ಮಾಡಬೇಕು. ಅವಾಗ ಯಡಿಯೂರಪ್ಪ 1-2 ಸರಿ ನಮಗೆ ಕಷ್ಟ ಇದ್ದಾಗ ಅವಾಗ ದುಡ್ಡು ಹಾಕಿರು. ಅದೇ ಥರನೇ ಇವಾಗ ನಮಗೆ ಸಿದ್ದರಾಮಯ್ಯನವರು ದುಡ್ಡು ಹಾಕ್ಬೇಕು ನಮಗೆ. ಇವತ್ತು ಹೆಂಗಾಗ್ಬಿಟ್ಟೈತೆ ಅಂದರೆ ಬೆಂಗಳೂರು ಗತಿ ಅಧೋಗತಿ ಆಗೋಗ್ಬಿಟ್ಟೈತೆ ಆಟೋದವ್ರದ್ದು. ಇನ್ನು ಸ್ವಲ್ಪ ದಿನ ಹೋದರೆ ಎಲ್ಲ ಬೀದಿಗಿಳಿಬೇಕಾಗತ್ತೆ, ಫ್ಯಾಮಿಲಿ ಸಮೇತ ಬೀದಿಗಿಳಿಬೇಕಾಗುತ್ತೆ. ಹಂಗಾಗುತ್ತೆ ಪರಿಸ್ಥಿತಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.